ಗೌಡ್ರ ಓ ಗೌಡ್ರ ಯಾಕಲೇ ಶೆಟ್ಟಿ ಒಂದೇ ಸಮನೆ ಗಂಟಲಿಲ್ಲ ನರ ಹರಿಯೋ ತರ ಒದರ್ತಾ ಇದೆಯಲ್ಲ, ಯಾವ ಸುದ್ದಿಯನ್ನು ಹೊತ್ತು ತಂದಿದ್ಯೋ? ಇನ್ನ ನಾ ಮೆಲಕಾಸು ಓದರಾಕತ್ತೇನ್ರಿ. ಯಾಕಂದ್ರ ಅಷ್ಟ್ ಘಾತ್ ಹಾಕೊಂಡ್ ಕೂತೈತ್ರಿ ಕೆಲ್ಸ ನಮ್ಮದ. ನೀ ಒದರಿದ್ದು ಏನ್ ಹಾಕತ್ರಿ? ನಮ್ಮ ಆಳ್ ಮನುಷ್ಯರದಾರ್ಲ ರೀ ಇದ್ದಾರೆ. ನಮ್ಮ ವೈರಿ ಧರ್ಮಣ್ಣ ಇಲ್ರಿ. ಏನಾಯ್ತು? ಧರ್ಮಣ್ಣ ಹೊಲ್ದಾಗ ನಮ್ಮ ದನಗಳ ಹೊಕ್ಕ ಅವನು ಬೆಳಿ ಎಲ್ಲ ಸತ್ಯಾನಾಶ ಮಾಡ್ಯಾವ್ರಿ. ಬಾಳ ಚಲೋ ಆತ್ ಬಿಡಲೆ, ಅಷ್ಟಾಗಿ ಚಿಂತೆ ಮಾಡಾಕತಿ. ಏನ್ ಬಾಳ ಚಲೋ ಆಕತ್ರಿ? ಎಲ್ಲ ಬೆಳಿ ಎಲ್ಲ ಸತ್ಯಾನಾಶ ಮಾಡ್ಯಾವ ಅಂತ ಹೇಳಕ್ ಮಾಡ್ಲಿ. ಅಂದ್ರ ಸಿಕ್ಕಲ್ಲಿ ಮೇಯ್ವನ್ರಿ ಅವ. ಯಾಕಂದ್ರ ಗೌಡ್ರ ಕ್ವಾನ್ ಒಮ್ಮೆ ಸಿಟ್ಟು ಗೆಳಬಾರ್ದು ಐತು. ನೋಡ್ರಿ ಯಾರ ಹಾನಿ ಹೆಂಗ ಮಾಡಿ ಬರ್ತೈತಿ ಅಂತ ಹೇಳಾಕ ಬರಂಗಿಲ್ಲ. ಗೌಡ್ರ ದನಗಳು ಹಂಗಾರಿ ಅವ. ಅದ್ರ ಕ್ವಾನ್ ಒಂದೈತಿ ಮರ್ತೇನ, ಬಾಳ ಅಡಮುಟ್ಟೈತಿ. ಮಣ್ಣು ಘಾತ ಆತಿರ್ಲ. ಆಯ್ತಾನ ಏನ್ ಹಾಯ್ತೈತ್ರಿ? ಆಳುಗಳಿಗೆ ಚಾ ಇದ್ರಕಿಲ್ರಿ, ಆ ಹಾಲು ಹಿಂಡ್ಬೇಕಂತ ಕ್ವಾಣ ಹಿಂಡಾಕ್ ಹೋದ್ರಿ, ಜಾಡ್ಸಿ ಹೋಯ್ತ್ರಿ. ಯಪ್ಪ 4 ಹಲ್ಲ ಹೋಗ್ಯಾವ್ರಿ. ನಾನು ಕ್ವಾಣ ಯಾವ್ದು ಎಮ್ಮೆ ಯಾವ್ದು ಮುಟ್ಟಾಳ ಶೆಟ್ಟಿ, ನೋಡ್ರಿಯಪ್ಪ. ಕ್ವಾನ್ ಯಾವ್ದು ಎಮ್ಮೆ ಯಾವ್ದು ವ್ಯತ್ಯಾಸ ಗೊತ್ತಾಗಂಗಿಲ್ಲ. ನಿದ್ದಿಗಣ್ಣಾಗ ಹೋಗಿನ್ರಿ. ಅವ್ ಒಂದ್ಸರಿ ಒದರಾಕೈತ್ರಿ. ಇಷ್ಟಕ್ಕೂ ನೀನು ಗ್ವಾದ್ನಿಗೆ ಹೋದವಲ್ಲ, ಯಾವಾಗ ಹೋಗಿಲ್ಲ. ಆಳುಗಳ ಮೇಲೆ ಮೆಂಟನ್ ಮಾಡಿಸಿದವನು. ಹೌದ್ರಿ, ಸ್ವಲ್ಪ ತಪ್ಪು ವ್ಯತ್ಯಾಸ ಹಾಕವಳ ಸಹಕರಿಸ್ಕೊಂಡು ಹೋಗ. ತಪ್ಪು ಅದೈತಿ ಪಾಡ, ಅದ್ರದ್ದು ಇನ್ನೊಂದು ಹಿಡಿತೈತಿ. ಅದನ್ನ ನಿನ್ನ ದೇಹದ ಮೇಲೆ ಅದ ಪ್ರಯೋಗ ಮಾಡಿಲ್ಲ, ಅದು ನಿನ್ನ ದೈವ ಪುಣ್ಯ ಉಳ್ಕೊಂಡು ಬಂದಿದ್ದ ಪುಣ್ಯ ಅಂದ್ರಿ. ಇರ್ಲಿ ವಿಷಯಕ್ಕ ಬಾ. ಆ ಧರ್ಮ್ಯಾರ್ರಿ ಏನ್ ಬೆಳಿಗಳು ಹೋದ್ರಲ್ಲ ಎಲ್ಲ ಸತ್ಯಾನ ಸಾಗಂತ್ಲಿ. ಏನ್ ಬೇಯಾಕ್ ಹತ್ತೇನ್ರಿ ಊರ? ಏನಂದ ಸೋಳೆ ಮಗ? ಏನಂತ ಬೇಯ್ತಾನ್ರಿ? ಹಲಕಟ್ ನನ್ನ ಮಗನ, ಬದ್ಮಾಸ ನನ್ನ ಮಗನ. ಇಲ್ರಿ ಕೈ ಈ ಕಡೆ ಬರಾಕೈತೈತೆ. ಹಂಗಲ್ರಿ, ಅವ ಬೇಯಾಕತ್ತೇನು ನೀವು ಹೆಂಗ ತಿಳಿಸಿ ಹೇಳ್ರಿ ಅತ್ತನ್ರಿ. ಹಿಂಗ ಬೈದತ್ ಹೇಳಾಕತಿ. ಹಲಕಟ್ ನನ್ನ ಮಕ್ಕಳ್ರ್ಯಾ, ಸಾಕು ಬಿಡ. ನೋಡ್ರಿ ನೀನ ಮುಷಿಕಿನಾಗ ಹಾಕಿ ಗುಮ್ಮಾಕತಿ. ಇದ ಘಾಮ್ ಆಗಂಗಿಲ್ಲ. ನೋಡ್ರಿ ಸ್ವಲ್ಪ ಒಳಗ ಬರ್ತೀನಿ, ಗುಮ್ಮಬಾ. ಅದನ್ನ ಒಂದ್ ತೀರ್ಸ್ಕೊಬಾ. ಯಾಕಂದ್ರ ಬಾಳ ದಿನದ ನಿಂದು ಶೇಡ್ ಐತಿ. ಆಂಬಲ್ ಒಂದ್ ನಮೂನಿ. ನಮಗ ನಿಮಗೇನು ವೈರಿ ಐತೇನ್ರಿ? ಇಲ್ಲ, ಮುಷಿಕಿನಾಗ ಇಟ್ಟು ಕಟ್ಟಿ ಹಾಕಿತಿದಿಲ್ಲ. ಒಳಗ ಬಾರಪ್ಪ ಗುಮ್ಮಕ್ಕೆ ಅಂತ ಅನ್ನಾಕತಿ. ಅವ ಹಿಂಗ ಬೇಯಾಕತ್ತೇನು ತಿಳಿಸಿ ಹೇಳಿನ್ರಿ. ಅದು ಅಂದ್ರಿ ನಾವು ಮಾನ ಮರ್ಯಾದೆ ಇದ್ರ ಹಗ್ಗ ತಗೊಂಡ್ ಊರ್ಲ ಹಾಕೊಂಡ್ ಸಾಯ್ಬೇಕ್ರಿ. ಅಂದ್ರ ಆನ ಮಾಡಿ ಮಾತಾಡಿದ್ರಿ ಅವ್ ನನಗ. ನೋಡ್ರಿ ಅದು ಅಂದ್ರೆ ಏನಂತ ಗೊತ್ತಿದ್ದೇನ್ರಿ? ಮಂದಿ ತಿನ್ಬ್ಯಾಡ್ರಿ, ಮಂದಿ ತಿಂದ್ರ ಹೆಂಡಿ ತಿಂದಂಗ್ರಿ. ಓ ಯಪ್ಪ, ಬಾಳ ಅತಿ ಆಯ್ತು. ನಾನು ತಿಳಿಸಿ ಹೇಳ್ರಿ. ಅಲ್ಲಲೇ ನೋಡ್ರಿ, ಬೀದಿ ಜಗಳ ಬೀದಿಯಲ್ಲಿ ತಿಳಿಸಿ ಹೇಳಿ ಕರಿ ಹರಿದು ಬಿಟ್ಟ ಹೊರಗೆ ತಿರುಗು ಮಾರಿನ ಅರಮನೆಯಲ್ಲಿ ಕರ್ಕೊಂಡು ಬರಾಕ ಪ್ರಯತ್ನ ಪಡಾಕತಿ. ಏನ್ ಮತ್ತ ಏನ್ ಹಾಗೆ ಹೇಳ್ರಿ? ಏನ ಬೀದಿ ನಾಯಿ ಬೀದಿಯಾಗ ಬಗೆ ಹರ್ಸಾಕತ್ತೀನ್ರಿ. ನಾನು ಹೇಳಿ ಅವಾಗ, ನೋಡಪ್ಪ ತಮ್ಮ, ಇಲ್ಲಿ ನ್ಯಾಯ ಇಲ್ಲೇ ಬಗೆ ಹರ್ಸು ನಾನು ಅನ್ರಿ ಅವಾಗ. ಏನಂದಷ್ಟಕ್ಕೋ ಮಗ ಅವ ಏನಂದ ಗೊತ್ತೈತೇನ್ರಿ? ನನ್ನ ಹೆಸರು ಹೇಳಿಲ್ಲನ. ನಿಮ್ಮ ಹೆಸರು ಹೇಳಿದ ಕೂಡಲೇ ಮಾತಾಡಿ ಹೆಚ್ಚಾತ್ರಿ ಅವಂಗ. ಹೆಚ್ಚಾತು ಏನೋ ನಿಮ್ದು ತಿಂಡಿನ ಹೆಚ್ಚಾಗೈತ್ಲಿ ಅಂದ್ರ ಅವ. ಅಂದ್ರ ಮಗನಿಗೆ ಪಾದದಿಂದ ಹಿಡಿದ ನೆತ್ತಿವರೆಗೂ ಉರಿಯಾಕತೈತಿ ಚುರ್ರ್ ಅಂತ. ಏರ್ಲಿ ಆ ಮಗನಿಗೆ ಒಂದು ಗತಿ ನಾನು ಕಾಣಿಸ್ತೀನಿ. ನಾನು ಅನ್ರಿ, ನೋಡಪ್ಪ ನಮ್ಮ ತಿಂಡಿ ಅಂತೂ ಮುಗ್ದೈತಿ, ಮತ್ತ ನಮ್ಮ ಸಾವುಕಾರ ತಿಂಡಿ ಹೆಚ್ಚಾಗಿದ್ದೆ ಬೇಕಾರ ಅಲ್ಲಿ ಬಾ. ಶೆಟ್ಟಿ ಸೋಮುಗಾಡಿ ಆಗಿತ್ತು, ನೀನಾಗಿ ಹೋಗಿ ಹಾದಿ ದೊಡ್ಡ ಕಥ ಮಾಡಿದಿ. ಬರ್ಲಿ ತಗೋ, ಅದಕ್ಕೊಂದು ತಂತ್ರ ಹೆಣಿತಿ. ಬರಾಕತ್ತೇನ್ರಿ ಪರಿಹಾರ ಕೇಳಕ ಬರಾಕ. ನಮಸ್ಕಾರ ಗೌಡ್ರಿಗೆ. ಬರಬೇಕು ಬರಬೇಕು ಧರ್ಮಣ್ಣ. ಈ ಶ್ರೀಕಾಂತ ಗೌಡನಿಂದ ಸ್ವಾಗತ ಸುಸ್ವಾಗತ. ಏನು ಈ ಬಡವನ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಂತಾಯ್ತಲ್ಲ. ಎಷ್ಟೋ ಆಗ್ಲಿ ನೀನು ಧರ್ಮದಿಂದ ನಡೆದವನು, ನೀತಿಯಿಂದ ನಿಂತ್ಕೊಂಡವನು, ನ್ಯಾಯದಿಂದ ಜನಗಳನ್ನು ನೋಡವನು. ಹಂಗಿದ್ದ ಮೇಲೆ ಈ ಶ್ರೀಕಾಂತ ಗೌಡನ ಅರಮನೆ ಹೊಸಲ ತುಳಿಬೇಕಾದ್ರ ಆ ನಿನ್ನ ಘನತೆ ಗೌರವಕ್ಕೆ ಸ್ವಲ್ಪ ಕುಂದು ಬಂದಂತಾಗಿರ್ಬೇಕಲ್ಲ ಗೌಡ್ರೆ. ಈ ಧರ್ಮಾಪುರ ಧರ್ಮಣ್ಣ ಕಾರಣ ಇಲ್ದೆ ಯಾರ ಮನೆ ಒರೆಸ್ಲಾನು ತುಳಿಯಂಗಿಲ್ರಿ ಅಪ್ಪ. ಹೌದು ಹೌದು. ಯಾಕಂದ್ರ ನಿಮ್ಮ ಆಳ್ಗಳು ತಪ್ಪು ಮಾಡ್ಯಾರ್ರಿ ಅಪ್ಪ. ಏನು ತಪ್ಪು ಮಾಡ್ಯಾರೋ ಧರ್ಮ? ಗೌಡ್ರ, ಬೆಳೆದು ನಿಂತ ಬೆಳೆನ ನಿನ್ನ ಆಳ ಮಕ್ಕಳು ದನಕರಗಳನ್ನ ಬೆಟ್ಟ ನಮ್ಮ ಬೆಳೆಯೆಲ್ಲ ಲುಕ್ಸಾನ್ ಮಾಡ್ಯಾರ್ರಿ ಅಪ್ಪ. ಲುಕ್ಸಾನ್. ಏ ಸಟ್ಟೆ,
ಹೌದ್ರಿಯಪ್ಪ. ಧರ್ಮ ಏನ್ ಕಂಪ್ಲೇಂಟ್ ತಗೊಂಡ್ ಬಂದಿದ್ದಾನೆ ಗೊತ್ತನ? ಏನತ್ರಿ? ನಮ್ಮ ಆಳುಗಳು ಅವನ ಹೊಲಕ್ಕೆ ನುಗ್ಗಿಸಿ ಹ್ಞೂನ್ರಿ. ದನಕರನ್ನು ಬಿಟ್ಟು ಬೆಳೆಯನ್ನು ಮೇಯಿಸ್ಕೊಂಡು ಬಂದಿದ್ದಾರಂತೆ. ಅದನ್ನ ಫೆರಾದಿ ತೆಗೆದುಕೊಂಡು ಬಂದಿದ್ದಾನೆ. ಹ್ಞೂನ್ರಿ. ಗೊತ್ತಾಗುದಿಲ್ಲ ನಿನಗೆ ಆಳುಗಳ ಕೈಲಿ ಹೇಗೆ ಕೆಲಸ ಮಾಡಿಸ್ಕೋಬೇಕು ಹೇಗಿಲ್ಲ ಅನ್ನುವುದು. ಆಮೇಲೆ ವಯಸ್ಸಾತಲ್ಲ ನಿನಗೆ, 3 ಕತ್ತಿ ವಯಸ್ಸಾಗಿದೆ, ಅಷ್ಟು ಅರಿವಿಲ್ಲ ನಿನಗೆ. ಆದ್ರ ತಪ್ಪು ಮಾಡಿದವ್ರು ನೀವರ್ಲ. ಏನ್ ತಪ್ಪು ಮಾಡಿದ್ದೀನಿ? ಏನ್ರಿ ಇಲೆಕ್ಷನ್ ದಾಗ ಸಿಕ್ಕಾಪಟ್ಟಿ ದಾರು ಬಂದಿತ್ತು, ತಂದಿಟ್ಟಿದ್ವು. ಅದನ್ನ ಆಳುಗಳಿಗೆ ಹೋಗಿ ನಾಕ್ ಕೊಟ್ಟಿನ್ರಿ. ಹಾ, ಅವ್ರು ಕುಡ್ದ ಮಾಯಿನ ಗಿಡದ ಬಡ್ಯಾಗ ಡಬ್ ಇದ್ದಾರೆ. ಮತ್ತೆ ದನಗಳು ಹೊಕ್ಕವು. ಮತ್ತೆ ನಾ ಏನ್ ನಿನಗೆ ಮಾಡಿ ಹೋಗೋದಿಲ್ಲ. ಎಷ್ಟು ಸಣ್ಣ ವಿಷಯ ಎಷ್ಟು ದೊಡ್ಡದು ಮಾಡಿ ಇಟ್ಟಿರಿ ಆಳ ನೀವು ಕೂಡಿ. ಒಯ್ಯೆ ಹರ್ಚ್ಕೊಂಡ್- ಹೇಳ ನಿನ್ನ ಮನಿ ಬಾವ ಬಂದಾನೆ, ಏನು ಗುಮ್ಮಿಸ್ಕೊಣ. ಏನಾತ್ರಪ್ಪ ಧರ್ಮಣ್ಣ? ಏನಿಲ್ರಿ ಶೆಟ್ರ, ಹ್ಞೂನ್ರಿ. ಈ ಬಡುಗ ಹಾನಿ ಆಗೈತಿ, ಮತ್ತ ಆ ಹಾನಿಗೆ ಪರಿಹಾರ ಕೊಡ್ರಿ ಅಂತ ಕೇಳ್ಕೊಳಕ್ ಬಂದೇನ್ರಿ ಅಪ್ಪ. ಪರಿಹಾರ ಕೇಳಾಕ ನೀ ಇಲ್ಲಿ ಬಂದಿ ಹೌದ್ರಿ, ಅಂದ್ರ ಈ ಪರಿಹಾರಕ್ಕ ಅವ್ರು ಕೊಡ್ತಾರಂದಿ. ಯಾಕಂದ್ರ ಕೊಡ್ತಾರ್ರಿ ಅಪ್ಪ. ಹಾ. ಯಾಕಂದ್ರ ಈ ನಮ್ಮ ಗೌರ ಮಣಿತನ ಎಂತದ್ರಿ, ಎಂತದಪ್ಪ? ಊರು ಮಂದಿನೆಲ್ಲ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂಗ ಜೋಪಾನ ಮಾಡ್ಕೊತ ಬಂದಾರ. ಓಹೋ. ಅದು ಕಷ್ಟದ ಕಾಲಾಗ ಕೈ ಹಿಡ್ದಾರ. ಇವ್ರ ತಂದಿ ಹಂಗ ಇವ್ರಿಗೆ ಅವರ ತಂಗಿ ಗುಣ ಐತೆ ಅಂತ ಹೇಳಿ ಇವರು ಏನಾದ್ರು ಈ ಬಡಪಾಯಿಗೆ ಸಹಾಯ ಮಾಡ್ಯಾರಂತ ಕೇಳಾಕ ಬಂದಿನ್ರಿ ಅಪ್ಪ, ಕೇಳಾಕ. ನೋಡಪ್ಪ ಧರ್ಮಣ್ಣ, ಇವ್ರ ಅಪ್ಪ ಊರಾಣ ಮಂದೆಲ್ಲ ನಮ್ಮ ಮಕ್ಕಳಂತ ದಾನ ಮಾಡ್ತಿದ್ರು. ಆದ್ರ ನಮ್ಮ ದಣ್ಯಾರ ಹಂಗಾಲಿ ಅಪ್ಪ. ಇವ್ರದೊಂದು ಪದ್ಧತಿನೂ ಬೇರೆ ಅದಾವ, ಅದನ್ನಟ ಹೇಳ್ಬಿಡ್ರಿ. ಧರ್ಮ, ನಿನಗೇನು ಪರಿಹಾರ ಬೇಕು ತಾನೆ? ಹೌದ್ರಿ ಅಪ್ಪ. ಅಲ್ಲ ಧರ್ಮಣ, ಈ ರೀತಿ ಕರುಣೆಯಿಟ್ಟ ಕಣ್ಣೀರನ್ನು ಸುರಿಸಿ ಕೈ ಮುಗಿದು ಪರಿಹಾರ ಅಂತ ಕೇಳಿದ್ರೆ ನಾನು ಎಂತ ಕೊಡಲಿ? ಇದೇ ಸಮಯವನ್ನು ನಿನ್ನ ಚಂದುಳು ಚಲುವಿ ಹೆಂಡತಿಯಲ್ಲಿ ಕೈ ಮುಗಿದು ಕೇಳಿದ್ರೆ ಸಂಜೆ ತಂಪಿಗೊಂದು ಮುತ್ತನ್ನಾದ್ರು ಕೊಟ್ಟಾರು. ಗೌಡ ಏನಂತ ತಿಳಿದಲೇ ಭತ್ವ ಸುಳೆ ಮಗನ ಹೆಣ್ಣಂದ್ರ ಕೇವಲ ಭೋಗದ ವಸ್ತು ನಮ್ಮಂತ ಶ್ರೀಮಂತರ ಕಾಮದ ಕಣ್ಣಲ್ಲೇ. ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಪಟ್ಟಿ ನನ್ನ ಮಗನ, ನಿನ್ನ ಬೇದ್ರ ನನ್ನ ಸ್ವತಃ ತಾಯಿನ ನಾನಾ ಬೇದಂಗ ಆಕತಿ. ನೀನು ನಿಂತಿರುವ ನೆಲ ಒಂದು ಹೆಣ್ಣು, ನೀನು ಕುಳಿತಿರುವ ಜಲ ಒಂದು ಹೆಣ್ಣು. ಹಸ್ತ ಯಾಕಲೆ ಪೋಳಿ ಮಗನ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುವಿ ನಿನಗೆ ಜನ್ಮ ನಿಟ್ಟಳಲ್ಲ ನಿನ್ನ ತಾಯಿ, ಅವಳು ಒಂದು ಹೆಣ್ಣು. ಗೌಡ, ಹೆಂಡತಿ ಬೇಕನ್ನಲೇ ನಿನಗೆ? ನನ್ನ ಹೆಂಡತಿ ಅಲ್ಲ, ವಯಸ್ಸಿಗೆ ಬಂದ ನಿನ್ನ ತಂಗಿನ ಅದಾಳ ನಿನ್ನ ಮನೆಯಾಗ. ನನ್ನ ಕೇಳಿದಂಗ ಈ ಜನ ನಿನ್ನ ತಂಗಿನ ಕೇಳಿದ್ರ ಆವಾಗ ಹೆಂಗ ಕತ್ತಿ ನಿನಗ? ಬೂಟ್ಲೆ ಹೊಡಿತೀವಿ ನಾವ. ನೀವು ಶ್ರೀಮಂತರು ಬೂಟ್ಲೆ ಹೊಡಿತೀರಿ, ಹೌದು. ನಾವು ಬಡವರು ಮೆಟ್ಟ ಹರಿತಾವ ಮೆಟ್ಟ. ಹೆಣ್ಣು ಬೇಕನ್ನಲೆ ಹೆಣ್ಣ ನಿನಗ? ಇದೊಂದು ದೇವಸ್ಥಾನ, ನೀವೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇದು ಮನಿ ದೇವಸ್ಥಾನ ಅಲ್ಲ, ನೀನು ದೇವರು ಅಲ್ಲ, ನೀನೊಬ್ಬ ದೆವ್ವ. ದೇವಸ್ಥಾನ ಆಗಿದ್ರೆ ಕಾಯಿ ಕರ್ಪೂರ ಅಂತ ನೈವೇದ್ಯ ಹಿಡಿದು ಪೂಜೆ ಮಾಡ್ತಾ ಇದ್ದೆ. ಈ ಬಡ್ಡಿ ಮಗ ಯಾತ್ರಲೆ ಪೂಜೆ ಮಾಡ್ಬೇಕ್ರಿ, ಮೆಟ್ಲೆ ಪೂಜೆ ಮಾಡ್ಬೇಕ್ರಿ, ಮೆಟ್ಲೆ. ಗೌಡ, ಅಲ್ಲೇ ನೋಡ್ತೀನಿ ಬಡ್ಡಿ ಮಗನ, ಇಲ್ಲಿ ನೋಡ, ಇಲ್ಲಿ. ಬಡ್ಡಿ ಮಗನ, ಇವತ್ತಿನ ಒಂದು ಕಾಲನ ಚಪ್ಪಲ್ ಹೋಗುದನಿ. ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಕತ್ಯಾನ. ಮುಂದೊಂದು ದಿನ ಈ ಕಾಲನ ಮೆಟ್ಟ ನನ್ನ ತಮ್ಮನ ಮೈಯಾಗ ಕೊಟ್ಟು ಕಳಿಸ್ತಾನಲೇ ಮಗನ, ಕೊಟ್ಟು ಕಳಿಸ್ತಾನ. ಲೇ ಶೆಟ್ಟಿ, ಹಂಗ್ಯಾಕ ನಿಂತಿಲೇ ಮಗನ? ಏನಾಗೈತೆ ಮಗನ ಹೊರಗ ಬಾ, ಹೊರಗ. ಕಚ್ಚಿ ಕಳೆದ ಮಗನ ಎರಡೂ ಮಾಡ್ಕೋಬೇಕು, ಹಂಗ ಒದಿತನ ಹಂಗ. ನಮಗೂ ಪವರ್ ಐತಳ. ಈ ವಿಷಯನ ಇಲ್ಲಕ್ಕೆ ಬಿಟ್ಟು ಮಗನ ಬದುಕೊಳ್ತಿ 4 ದಿನ.
ಇಲ್ಲಾಂದ್ರ ಈ ಕೆಂಗಟ ರೈತನ ಕೈಯಾಗ ಸಾವಲೆ ಮಗನಿಂದು ಶೆಟ್ಟಿ, ಓಯಪ್ಪ ಕೊನೆಯದಾಗಿ ಒಂದು ಮಾತನ್ನು ಬಗಲು ಹೋಯ್ತಲ್ಲ ಆ ಬಡನಾಯಿ. ಬಾಳ ಕೆಟ್ಟ ಬಿರ್ಸಿಲೆ ಹೋಗುದು ಆದ್ರೆ ಅವ ಮತ್ತ ನನ್ನ ತಮ್ಮ ವಿದ್ಯಾವಂತನಿದ್ದಾನೆ, ಬುದ್ಧಿವಂತನಿದ್ದಾನೆ, ಹೌದು ಬೆಂಗಳೂರಲ್ಲಿ ಶಾಲೆ ಕೂಡ ಕಲಿತಿದ್ದಾನೆ ಅಂತ ಅವುಗಲಿ ಹೋದ. ಹೇಳಿ ಹಾಡಲ್ಲ ಆದ್ರ ಅವು ಮೆಟ್ಟಿನ ಸರವನ್ನು ನನ್ನ ಕೊರಳಲ್ಲಿ ಹಾಕಿ ನೋಡ್ರಿ ಧರ್ಮಾಪುರದ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಕ್ ಹಚ್ಚದಿದ್ರ ನೋಡ್ರಿ ನಾನು ನಮ್ಮಪ್ಪನ ಮಗನೇ ಅಲ್ಲ ಅಂತ ತೊಡೆ ತಟ್ಟಿ ಶೆಲ್ಲೆಯನ್ನು ಹಾರಿಸಿ ಮೀಸೆ ಮೇಲೆ ಕೈ ಇಟ್ಟು ಹೋದಲ್ಲ. ಹೌದೌದೌದ್ರಿ ನನ್ನ ಕೈಯಾಗ ಇರ್ಲಿ ಸಿಗಬೇಕು ಇರ್ಲಿ ಲೇ ಧರ್ಮ, ಮುಂದೊಂದು ದಿನ ಇದಕ್ಕೆ ಪ್ರತ್ಯುತ್ತರವಾಗಿ ಸೇಡನ್ನು ತೀರಿಸಿಕೊಳ್ಳದೇ ಇದ್ದರೆ ನನ್ನ ಹೆಸರು ಶ್ರೀಕಾಂತ ಗೌಡನೇ ಅಲ್ಲ, ಮೈಗೆ ಮೈ ಸೇಡಿಗೆ ಸೇಡು. ಒಟ್ಟಿನಲ್ಲಿ ಹೇಳಬೇಕಂದ್ರ ಈ ಧರ್ಮಾಪುರದ ಬೀದಿ ಬೀದಿಯಲ್ಲಿ ರಕ್ತದ ಕಾವಲೆ ಹರಿಲೇಬೇಕು. ಅಲ್ಲಿವರೆಗೂ ಈ ಶ್ರೀಕಾಂತ ಗೌಡನ ಮನಕ್ಕೆ ನೆಮ್ಮದಿ ಅನ್ನೋದೇ ಮರೀಚಿಕೆಯಾಗಿ ಹೋಗಿದೆ. ಶೆಟ್ಟಿ, ಓಯಪ್ಪ ನೀನ್ ಏನ್ ಮಾಡ್ತೀವೋ ಬಿಡ್ತೀವೋ ನನಗ್ ಗೊತ್ತಿಲ್ಲ. ನೋಡ್ರಿ ಆದಷ್ಟು ಬೇಗನೆ ಅವರ ತಮ್ಮ ಕರಮರಾಜನ ಫೋನ್ ನಂಬರ್ 1 ವಾರದೊಳಗೆ ನನ್ನ ಕೈ ಸೇರ್ಬೇಕು. ಒಟ್ಟ ತೆಲಿ ಕೆಡಿಸಿಬೇಡ್ರಿ, ಅವ್ನ ನಂಬರ್ ತರ್ತನು ಫೋಟೋನು ತರ್ತನ್ರಿ ಅವಂದ. ಸರಿ, ಧನ್ಯಾರ ಅವ ಹೇಳು. ಬಹುಮಾನ ಕೊಟ್ಟು ಹೋಗ್ಯಾನ್ರಿ, ಇದನ್ನ ಪ್ರೀತಿನಾಗ ಇಡ್ಲೇನ್ರಿ. ಕೊಳ್ಳ ಕಟ್ಕೋ. ಅದು ಆಗ್ಲಿಲ್ಲ ಅಂದ್ರೆ ನಮ್ಮ ಅರಮನೆ ಅಂಗಳದಾಗ ಒಂದು ಸಣ್ಣದ ಗುಡಿ ಕಟ್ಟಿ ನಮ್ಮ ಸೇಡು ತೀರು ತನಕ ಪೂಜೆ ಮಾಡು. 3 ಎಲೆ ಬ್ಯಾಡ ಏನಂತಾರೆ, ನಿನ್ನ ಮನುಷ್ಯ ಹಂಗ ತಿಳ್ತೋ ಹಂಗ ಮಾಡ. ಯಾಕಂದ್ರೆ ಸುಮ್ಮ ಗಾಡಿಯಾಗಿತ್ತ ಹೋಗಿ ಹಾದ ನೋವು ಮಾಡ್ಕೊಂಡಿ, ನಾ ಏನು ಮಾಡ್ಲಿ. ಇದನ್ನ ಒಂದ್ ಕೆಲಸ ಮಾಡ್ರಿ, ನೆನಪು ಆಗಬೇಕ್ರಲ್ಲ ಇದು. ಹಿಂಗ ತೊಲಿಬಾಗಲಿ ಕಟ್ಟುನ್ರಿ, ಈಗ ಹೋಗು ಮುಂದ ಬರು ಮುಂದ ಹಿಂಗ್ ಬಡಿಬೇಕು ನೋಡ್ರಿ. ನೆನಪು ಆಗ್ಬೇಕ, ದೇವ್ರ ಗಂಟಿ ಬಡ್ದಂಗ ಹೋಗು ಮುಂದ ಬರು ಮುಂದ ಬಾಡಿಸ್ಕೊತ ಹೋಗುನ್ರಿ. ಹಾ ಹೌದಿಲ್ಲ, ಅಕಸ್ಮಾತ್ 108 ತೆಗೆದು ನಮ್ಮ ಮರ್ತೀವಿ ಅಂದ್ರೆ ಏನ್ ಮಾಡುದು, ಹಾ ಹಾಗ ಮಾಡಿ. ಇದು ನೆನಪ ಸರಿ, ಇದನ್ನ ಜಗಲಿ ಮೇಲೆ ಇಟ್ಟಿರ್ತನ್ರಿ. ನೀವು ತೆಂಗಿನಕಾಯಿ ಉದಿನ ಕಡ್ಡಿ ಎಲ್ಲ ತಗೊಂಬರ್ರಿ, ಪೂಜೆ ಮಾಡೋಣ್ರಿ ದಿವ್ಸ. ಲೇ ಅದೆಲ್ಲ ಬಿಡೋ ಹುಡುಗಾಟಿಗೆ. ನಾವ್ ಆದಷ್ಟು ಬೇಗನೆ ಫೋನ್ ನಂಬರ್ 1 ಕೊಡು. ಆಮೇಲೆ ಈ ಚಪ್ಪಲಿ ಯಾರ ಕೊರಳಿಗೆ ಬರುತ್ತೆ ಅಂತ್ಯದಲ್ಲಂತ ನೀನೇ ಕಾಣು. ಆಯ್ತಾಯ್ತು, ಇದನ್ನ ಓದಿ ಇಟ್ಟಿರ್ತೊಂಡ್ರಿ ನೀವು. ಜೋಪಾನ್ಲೆ ಇಡು. ಏನ್ ಮಾಡ್ತೀರಿ, ಬರೀ ಟೆನ್ಷನ್ ಹಾಕೊಂಡ್ ಹೋಯ್ತ್ರಿ. ಇದನ್ನು ಇಂಥದ್ರೊಳಗೆ ಮಾಡೋದೇನ, ಒಂದ್ ಕೆಲಸ ಮಾಡ್ರಿ ನೀವು. ಸೈಡ್ ಇಡಂಗ್ರ ವಿಷಯ ಹಿಂಗ್ ಮಾಡ್ರ ಶಟ್ರ. ಓಯಪ್ಪ ಐತ್ರಲ್ಲ, ತಿಪ್ಪಿ ಕೆದ್ರು ತರ್ಲೇನ್ರಿ. ಓ ಪಾರಿವಾಳ, ಮಾಲ ಚಲೋ ಇತ್ತು ಪಾಡ್ರಿ, ಕಚ್ಚಾಯ್ತಂದ್ರ ಏನ್ ಮಾಡಿದ್ರ ಅದನ್ನ ಹಿಂಗ್ರ ನಿಮಗ್ ಯಾವ್ದು ನಡೀತಿ ಅಂದಂಗ